ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಹಳೆಗೆ ಕುಂಕುಮನೇ ಹಚ್ಕೋತಿರ್ಲಿಲ್ಲ. ತಲೆ ಮೇಲೆ ಯಾರು ಕೂಡ ಕೇಸರಿ ಪೇಟ ಕೆಟ್ಟದ್ದು ತೆಗೆದು ಬಿಸಾಕ್ಬೋದು. ಪಾಪ ಇದ್ದಕ್ಕಿದ್ದಂಗೆ ಚಾಮುಂಡೇಶ್ವರಿ ಬಗ್ಗೆ ಭಕ್ತಿ ಬಂದಿದೆ. ಮೈಲಾರಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ನಾನು ಖಂಡಿತ ಟೀಕೆ ಮಾಡ್ತಿಲ್ಲ, ಇದನ್ನು ಸ್ವಾಗತ ಮಾಡ್ತೇನೆ. ಭಾರತದಲ್ಲಿರುವಂತಹ ಎಲ್ಲಾ ಹಿಂದೂಗಳು ಕೂಡ ಹಿಂದೂಗಳೇ ದೇವ್ರ ಪೂಜೆ ಮಾಡಾರೆ, ಗೌರವ ಕೊಡಾರೆ. ಮನಸ್ಸಲ್ಲಿರುತ್ತೆ ದೇವ್ರ ಭಕ್ತಿ. ನಾಟಕೀಯವಾಗಿ ಮುಸಲ್ಮಾನರ ಸಂತೃಪ್ತಿ ಪಡಿಸೋದಕ್ಕೋಸ್ಕರ ಸುಮ್ಮನೆ ಟೋಪಿ ಹಾಕೊಳ್ಳೋದು, ಮುಸಲ್ಮಾನರ ಪರವಾಗಿ ಹೇಳಿಕೆಗಳು ಕೊಡೋದು, ಮುಸಲ್ಮಾನರ ಪರವಾಗಿ ಆದೇಶಗಳು ಹೊರಡಿಸೋದು. ಯಾಕೆ? ಕುರ್ಚಿಗೋಸ್ಕರ. ಬಹಳ ದಿನ ನಡೆಯಲ್ಲ ಈ ಬದುಕು. ಹಿಂದೆ ದೇವೇಗೌಡರು ಮಾಡಿದ್ರು, ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸಲ್ಮಾನ ಹುಡ್ತೀನಿ ಅಂತ. ಮಾನ್ಯ ಸಿದ್ದರಾಮಯ್ಯನವರು ಪೂರ್ಣ ಮುಸಲ್ಮಾನರಿಗೇನೆ ಸರೆಂಡರ್ ಆಗಿಬಿಟ್ಟಿದ್ರು. ಅವ್ರ ಸರ್ಕಾರ ಬಂದಿದ್ದೇನೆ ಮುಸಲ್ಮಾನರಿಗೆ ತಂದು ಹೇಳಿಕೆಗಳು ಬಂದು. ಭಗವಂತನ ದಯದಿಂದ ಅವ್ರ ತೊಂದರೆ ಅಂತ ಹೊರ ಬರ್ಲಿಕ್ಕೆ ಮುಂಚೆನೆ ಹೇಳಿದೀವಿ. ಆ ದೇವರವ್ರು ಕಾಪಾಡ್ತಾ ಇದ್ದಾನೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಕಾಪಾಡಬಹುದು, ನಂಗೆ ಗೊತ್ತಿಲ್ಲ. ಚಾಮುಂಡೇಶ್ವರಿ 2 ಲಕ್ಷ ಓಟು ಬಂದಿದ್ದಾರೆ, ದೇವ್ರ ಗುಡ್ಡಕ್ಕೆ ಹೋಗಿದ್ದಾರೆ, ಮೈಲಾರಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದಿದ್ದಾರೆ. ಆ ದೇವ್ರು ಅವ್ರನ್ನ ಕಾಪಾಡಲಿ, ನಾನು ಬೇಡ ಅನ್ನಲ್ಲ. ಆದರೆ ಕೃತಜ್ಞತೆ ತೋರಿಸ್ತಿದ್ದಾರಲ್ಲ ಮುಸಲ್ಮಾನರ ಸಂತೃಪ್ತಿ ಪಡಿಸೋದಿಕ್ಕೆ, ಇದು ನೀವು ಜಾತ್ಯತೀತ ಅಂತ ಹೇಳ್ಕೊಳಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ಸ್ಪಷ್ಟವಾಗಿ ಹೇಳಿ, ನಾನು ಹಿಂದೂ ಧಾರ್ಮಿಕ ವಿಚಾರದಲ್ಲಿ ದೇವ್ರು ನಂಬ್ತೇನೆ. ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗ್ಬರ್ತೇನೆ, ಸಂತೋಷ. ಯಾರೋ ಹಣ ಇಟ್ಟಿಲ್ಕ ಇಟ್ರೆ ಟಿವಿನಲ್ಲಿ ಪೇಪರಲ್ಲಿ ಫೋಟೋ ಬರುತ್ತೆ ಅಂತ ಅನ್ಕೊಂಡು ಸರಿಸಿದ್ರೆ ಅವಾಗ ಯಾಕೆ ದೇವ್ರ ಬಗ್ಗೆ ನಿಮ್ಗೆ ಗೌರವ ಬರಲಿಲ್ಲ? ಕೇಸರಿ ಪೇಟ ಕಟ್ತಿದ್ದಂಗೆ ಮೈ ಮೇಲೆ ಹುಲಿ ಬಂದು ಅಂತ ಆಟ ಆಡ್ತಿದ್ರಿ. ಅವೆಲ್ಲ ನಾಟಕ. ಒಂದ್ಸರಿ ಅಲ್ಲೊಂದ್ ತರ ಇಲ್ಲೊಂದ್ ತರ ಬೇಡ. ಹಿಂದುತ್ವ ಸಿದ್ದರಾಮಯ್ಯನವ್ರ ಹತ್ರ ಇದೆ, ಹಿಂದುತ್ವ ದೇವೇಗೌಡರ ಕುಟುಂಬಕ್ಕೂ ಇದೆ, ಹಿಂದುತ್ವ ನಮ್ಮ ಎಲ್ಲ ನಾಯಕರಿಗೂ ಇದೆ, ಯಡಿಯೂರಪ್ಪ ಸೇರಿ ನಮ್ಮೆಲ್ರಿಗೂ ಇದೆ. ಬಹಿರಂಗ ಹೇಳ್ಕೊಂಡಾಗ ಯಾಕೆ ನಾಟಕ ಮಾಡ್ತೀರಿ? ಕೃಷ್ಣ ಮಠಕ್ಕೆ ಹೋಗಲ್ಲ, ಯಾಕೆ ಹೋಗಲ್ಲ ಉಡುಪಿಗೆ? ನಾನು ಅದಕ್ಕೆ ಹೇಳ್ತೀನಲ್ಲ, ಈ ನಾಟಕಗಳಿದೆಯಲ್ಲ, ಇದು ಸಂಕಟ ಬಂದಾಗ ವೆಂಕಟರಮಣ ಆಗ್ಬಾರ್ದು. ನಾನು ಅದಕ್ಕೋಸ್ಕರ ಹೇಳಿದ್ರೆ, ಹಿಂದುತ್ವ ಪ್ರತಿಯೊಬ್ಬ ವ್ಯಕ್ತಿಗೂ ಇರುತ್ತೆ, ದೈವ ಭಕ್ತಿ ಇದ್ದೇ ಇದೆ. ಕಾಂಗ್ರೆಸ್, ಬಿಜೆಪಿ, JDS ಅಷ್ಟೇ ಅಲ್ಲ. ಅದೇ ಪ್ರಕಾರ ನಾನು ಮುಸಲ್ಮಾನರಿಗೆ ತೊಂದರೆ ಕೊಡಿ ಅಂತ ಹೇಳಲ್ಲ. ಉದಾಹರಣೆಗೆ ರಾಧಾಕೃಷ್ಣ ಅವರಿಗೆ ಸರ್ಕಾರವೇ ಘೋಷಣೆ ಮಾಡ್ತೀವಿ ಪ್ರಶಸ್ತಿನ, ಪ್ರಿನ್ಸಿಪಾಲ್. ಯಾರೋ SDP ಲೀಡರ್ ಹೇಳ್ತಾನಂತೆ, ಹಿಜಾಬ್ ಸಂದರ್ಭದಲ್ಲಿ ಮುಸಲ್ಮಾನರನ್ನ ಹಿಜಾಬ್ ಹಾಕೊಂಡು ಒಳಗಡೆ ಬಿಡಲಿಲ್ಲ, ಅದಕ್ಕೋಸ್ಕರ ಪ್ರಶಸ್ತಿ ಕೊಡೋದು ತಪ್ಪು, ಅವ್ರು ಕೋಮುವಾದಿ ಅಂತ SDP ಹೇಳಿದ ತಕ್ಷಣ ನಮ್ಮನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ನಾವು ರದ್ದು ಮಾಡಿಲ್ಲ, ಸ್ಟೇ ಮಾಡಿದ್ದೀವಿ. ಏನಂತ ಕರಿಬೇಕಿದೆ? ಇದು ಕೃತಜ್ಞತೆ ಅಂತ ಹೇಳಕ್ ಬರಲ್ವಾ? ಹೇಳುತ್ತೆ ಅನ್ಸತ್ತೋ ಇಲ್ವೋ? ಹಿಂದುತ್ವದ ಬಗ್ಗೆ, ಮುಸಲ್ಮಾನರ ಬಗ್ಗೆ ಯಾರು ಹಿಂಗ್ ಮಾಡಿದ್ರಿ, ಏನ್ ಮಾಡ್ತಿದ್ರಿ? ಇಡೀ ರಾಜ್ಯದಲ್ಲಿ ಮುಸಲ್ಮಾನರು ಎದ್ದು ಕೂತ್ಕೋತಿದ್ರು. ಸಿದ್ದರಾಮಯ್ಯನವ್ರು ಅರೆಸ್ಟ್ ಮಾಡಿದ್ರೆ ಬಾಂಗ್ಲಾದಂಗ್ ಮಾಡ್ಬೇಕಾಗತ್ತೆ, ದಂಗೆ ಹೇಳ್ಬೇಕಾಗತ್ತೆ. ಕಾಂಗ್ರೆಸ್ MLC ಐವತ್ತು ದಿವಸ ಏನ್ ತಗೊಂಡ್ರೆ ಅವ್ರ ಮೇಲೆ ಕ್ರಮ? ಅದಕ್ಕೋಸ್ಕರ ನಾನು ಮೊನ್ನೆ ಸಚಿವ ಮಧು ಬಂಗಾರಪ್ಪ ಹೇಳಿ ಸಂತೋಷ, ನಾವು ರದ್ದು ಮಾಡಿಲ್ಲ, ಸ್ಟೇ ಮಾಡಿದ್ದೀವಿ ಅಂತ. ಮೊದಲು ಇದೇ ತಪ್ಪು, ಸ್ಟೇ ಮಾಡಿದ್ದೇ ತಪ್ಪು. ತಕ್ಷಣ ಅವರಿಗೆ ನೀವು ಗೌರವ ಕೊಡೋ ರೀತಿಯಲ್ಲಿ ಅವ್ರಿಗೇನು ಪ್ರಶಸ್ತಿ ಘೋಷಣೆ ಮಾಡಿದ್ರು ಆ ಪ್ರಶಸ್ತಿ ದಯವಿಟ್ಟು ಕೊಡಿ.